ಇದು ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು ಅಥವಾ ನೀವು ಹೇಳಿದಂಗೆ ಆ ಬಲಾತ್ಕಾರದ ಪ್ರಕರಣಗಳಿರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಯಾರೇ ಇರ್ಬೋದು, ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಇದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳು ಯಾರ್ದು ಇಲ್ಲ. ಇದಕ್ಕೆ ವಿ ವಿಲ್ 100% ಈಗಾಗಲೇ ಆನ್ ಟ್ರ್ಯಾಕ್ ಇದೆ. ಈಗಾಗಲೇ 2-3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಖಂಡಿತವಾಗೂ ಇಂಥ ಪ್ರಕರಣಗಳು ಇಲ್ಲಿ ನಡೀಬಾರ್ದು. ಇದು ಕಪ್ಪು ಚುಕ್ಕೆ, ಸಮಾಜಕ್ಕೂ ಕಪ್ಪು ಚುಕ್ಕೆ ಮತ್ತು ನಮ್ಮ ಜಿಲ್ಲೆಗೂ ಕಪ್ಪು ಚುಕ್ಕೆ. ಇಂಥವ್ರು ಯಾರೇ ಮಾಡಿದ್ರು ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ನೋಡಿ, ಪ್ರಮುಖರ ಮೇಲೆ ಬಂಧಿಸೋದಲ್ಲ, ಎವಿಡೆನ್ಸ್ ಬೇಸ್ಡ್ ನಾವು ಮಾಡಬೇಕಲ್ಲ. ಈಗ ಯಾರ ಮೇಲೆ ಅಲಿಗೇಷನ್ ಆಫ್ ರೇಪ್ ಇದೆ ಅವರೆಲ್ಲರೂ ಆಗಿದ್ದಾರೆ. ಇನ್ನು ಒಂದು ಎಕ್ಸ್ಟಾರ್ಷನ್ ಅಂತ ಇದೆ. ಆ ಎಕ್ಸ್ಟಾರ್ಷನ್ ಏನೋ ಎವಿಡೆನ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ತೀವಿ. ಆಮೇಲೆ ಯಾರ್ಯಾರು ಈ ಹನಿ ಟ್ರ್ಯಾಪ್ನಲ್ಲಿ ಒಳಗಾಗಿದ್ದಾರೆ ಇಂಥ ಪ್ರಕರಣಕ್ಕೆ ನಾವಂತೂ ಓಪನ್ ಆಗಿ ಹೇಳಿದ್ದೀವಿ. ಕಮಿಷನರ್ ಅವರು ಕೂಡ ನಾನು ಆದೇಶ ನೀಡಿದ್ದೇನೆ, ಡೈರೆಕ್ಷನ್ಸ್ ನೀಡಿದ್ದೇನೆ. ದಯವಿಟ್ಟು ಯಾರಾದರೂ ಇಂಥದ್ದೇನಾದರೂ ಇದ್ದರೆ ನೀವು ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ. ಯಾಕಂದರೆ ಸರ್ಕಾರದ ಮಟ್ಟದಲ್ಲಿರ್ಬೋದು, ಕಾನೂನಾತ್ಮಕವಾಗಿರ್ಬೋದು, ವಿತೌಟ್ ಕಂಪ್ಲೇಂಟ್ ವಿ ಕೆನಾಟ್ ಆ್ಯಕ್ಟ್. ಆಮೇಲೆ ನಮಗೂ ಗೊತ್ತಾಗೋದಿಲ್ಲ ಯಾರ್ಯಾರು ಇದಕ್ಕೆ ಒಳಗಾಗಿದ್ದಾರೆ. ಅಂಥವ್ರು ಯಾರ್ಯಾರು ಇದ್ರೆ ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ, ಅನಾನಿಮಿಟಿಯನ್ನು ಮೇಂಟೈನ್ ಮಾಡ್ತೀವಿ. ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಕೂಡ ನಾವು ಹೇಳಿದ್ದೀವಿ. ಯಾರೇ ಇರ್ಬೋದು ಸರ್, ಯಾರೇ ಇರ್ಬೋದು, ಇವೆಲ್ಲನೂ ಕೂಡ ಇಲ್ಲ. ನೀವು ಮಾಧ್ಯಮ ಸ್ನೇಹಿತರು ಇಂಥದ್ದು 100 ಪ್ರಕರಣ ನೋಡಿದ್ದೀರಾ. ಇಂಥವೆಲ್ಲ ಆಗದು ಯಾವಾಗ ಅಧಿಕಾರಿಗಳು, ರಾಜಕಾರಣಿಗಳು, ಕೆಲವು ಸಮಾಜದಲ್ಲಿರುವಂಥ ಪ್ರಭಾವಿಗಳು ಸೇರಿದಾಗೆ ಇಂಥವಾಗೋದು. ಇಲ್ಲದೇ ಇಂಥವೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಇಷ್ಟೊಂದು ಲ್ಯಾಂಡ್ ಮಾಫಿಯಾ ಎಲ್ಲ ಕಡೆ ನಡೀತದೆ. ನಮ್ಮ ಅಧಿಕಾರಿಗಳೇ ಹೋಗಿ ಕಾಂಪೌಂಡ್ ಹಾಕ್ತಾರೆ. ಅದಕ್ಕೆ ಬೆಂಬಲ ಕೊಡೋರು ಯಾರು? ನಮ್ಮವ್ರು ಯಾರು ಇರ್ತಾರೆ? ಪ್ರಯತ್ನ ನೋಡಿ, ಸಮಾಜದಲ್ಲಿ ಯಾವಾಗಲೂ ಇದ್ದೇ ಇರ್ತಾವಲ್ಲ ಇವರೇ. ಈಗ ಅವ್ರು ಯಾರ್ಯಾರಿದ್ದಾರೆ, ಈಗ 50 ದಿನ ಆಯ್ತಲ್ಲ ಜೈಲಿನಲ್ಲೇ ಇದ್ದಾರಲ್ವ. ಒಂದೊಂದಾಗಿ ಆಗ್ತದೆ. ಈಗ ಸಮಾಜವನ್ನ ಸಂಪೂರ್ಣವಾಗಿ ಇದರಿಂದ ನಿರ್ಮೂಲನೆ ಮಾಡೋದು ಸಮಾಜದಲ್ಲಿ ಬಹಳ ದೊಡ್ಡ ಪರಿವರ್ತನೆ ಬರ್ತದೆ. ಬಸವಣ್ಣ ಅವ್ರ ಕೈಲೇ ಆಗಿಲ್ಲ. ಈಗ ನಾವೇನ್ ಮಾಡ್ತೇವೆ? ನೋಡಿ, ಇದು ಹಂಗಲ್ಲ. ಕ್ಲಬ್ ಇರಲಿಲ್ಲ ಅದು. ಅವೆರಡು ಪ್ರಕರಣದಲ್ಲೂ ಕೂಡ ಒಂದು ಖಾಸಗಿಯಾಗಿ ನಡೀತಾ ಇದ್ದು. ಇನ್ನೂ ಒಂದು ಯಾವುದೋ ಅವ್ರ ಹೊಲದಲ್ಲಿ ಅದೇನು ಬಿದ್ದೋಗಿರೋ ಇನ್ನೇನು ಮನೆ ಕುಸಿದೋಗ್ತಾ ಇದೆ ಅಂತ ರಿಕ್ರಿಯೇಷನಲ್ ಇದ್ರ ಮಾಡ್ತಾ ಇದೆ. ಅದ್ರ ಮೇಲೆ ಕ್ರಮ ತಗೋತೀವಿ. ಈಗ ಯಾವ್ಯಾವ ಸಣ್ಣ ಪುಟ್ಟ ಹೊಲದಲ್ಲಿ ಮಾಡ್ತಾ ಇದಾರೆ ಅದು ಗೊತ್ತಾಗಲ್ಲ. ಇಲ್ಲ, ನೀವು ದಯವಿಟ್ಟು ಹೋಲಿಕೆ ಮಾಡಿ ಸರ್. ಹಿಂದಿನ ಸರ್ಕಾರದ ವರ್ಸಸ್ ಈ ಸರ್ಕಾರದ ಅಟ್ಲೀಸ್ಟ್ ಒಂದು 50% ಅನ್ನ ಕಮ್ಮಿ ಆಗಿದೆ. ಇನ್ನು ನಾನೇನು 0 ಆದರೆ ಸಮಾಜದಲ್ಲಿ ಪರಿವರ್ತನೆ ತರಬೇಕಾಗ್ತದೆ. ಅದ್ರ ಪ್ರಯತ್ನ ಮಾಡಿ. ಈಗ ಹೌದಪ್ಪ, ನಾವು ಹೇಳಿದ್ಮೇಲೂ 100ಕ್ಕೆ 100% ನಡೀತಾ ಇದೆ ಅಂದರೆ ಒಪ್ತೀನಿ. ಈಗ ನೋಡಿ, ಡ್ರಗ್ಸ್ ಮೇಲೆ ನಾವು ಸಾಕಷ್ಟು ಇದು ಮುಂಚೆ ಫಾರ್ಮಸಿಗಳಲ್ಲೆಲ್ಲ ತಮ್ಗೆ ಗೊತ್ತಿತ್ತು ಮುಂಚೆ ಏನೇನು ಸಿಗ್ತಾ ಇತ್ತಂತ, ಅವೆಲ್ಲನೂ ಬಂದ್ ಮಾಡಿಸಿದ್ದೀವಿ. ಈಗ ಡ್ರಗ್ಸ್ದು ಅಷ್ಟೇ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಗಾಂಜಾ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಹೀಗೆ ಹಂತವಾಗಿ ಇದು ಮಾಡ್ತಾ ಇದೆ. ಪ್ರಯತ್ನ ನಮ್ಮದು ನಾವು ಸರ್ಕಾರದಿಂದ ಒಂದು ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದ್ರೆ ಹಂತವಾಗಿ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು ನಿಮಗೂ ಗೊತ್ತಿದೆ, ಕಷ್ಟ ಇದೆ ಅಂತ. ಇಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರೋದು, CLP ನಲ್ಲಿ ಚರ್ಚೆ ಆಗ್ತದೆ. ಆಯ್ತು, ಏನ್ ಹೇಳಾರ ಹೇಳ್ರಿ. ಇಲ್ಲ ನೋ ಐ ಬೆಗ್ ಟು ಡಿಫರ್. ಆಯ್ತು, ಏನ್ ಹೇಳಿದ್ರು ಹೇಳ್ರಿ. ನಾನು ಹೇಳ, ಅವ್ರೇನ್ ಹೇಳಿದ್ರು? ಒಂದ್ ನಿಮಿಷ ನಮ್ಮ ಅರುಣ್ ಅವ್ರು ಯಾವಾಗ್ಲೂ ನಮ್ಗೆ ಹಿಂಗೆ ಕಾರ್ನರ್ ಮಾಡ್ತಾರೆ. ಅವ್ರೇನ್ ಹೇಳಿದ್ರು? MB ಪಾಟೀಲ್ ಸಾಹೇಬ್ರು ಸದ್ಯಕ್ಕೆ ಖಾಲಿ ಇಲ್ಲ, ನನಗೂ ಈ ವಿಜಯಪುರದಿಂದ ಯಾರನ್ನ ಆಗಂಗಿದ್ರೆ ನಾನು ಆಗ್ಬೋದು, ನಾನು ಸೀನಿಯರ್ ಇದ್ದೀನಿ, ನನಗೂ ಆಸೆ ಇದೆ ಅಂತ ಅಷ್ಟೇ ಹೇಳಿದ್ರು. ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಾನೂ ಹೇಳಿದೆ. ಅದು ಬಿಟ್ಟೇ ಬಿಟ್ರಲ್ಲ ಎಲ್ಲ. ಪಾಪ ಅದೇ BJP ಕತ್ತಿಯಿಂದಾನೇ ಅವ್ರು ಆಗಿಲ್ಲ ಮಿನಿಸ್ಟರ್. ex-CMಗಳು ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ನೋಡಿ, ಬೇರೆ ರಾಜ್ಯದಿಂದ ಕೇಂದ್ರದಲ್ಲಿ. ಬರೀ ಕರ್ನಾಟಕದಲ್ಲಿ
ex-CMಗಳು ಮಿನಿಸ್ಟರ್ ಆಗಿಲ್ಲ. ಅವಾಗ ಯಾವ ಕತ್ತಿ ಮಸ್ದಿದ್ರು, ಯಾರು ಮಸ್ದಿದ್ರು? ಫಸ್ಟು ಅದು ನೋಡ್ಕೊಳಕ್ ಹೇಳ್ರಿ BJP-ನಲ್ಲಿ. ಇಲ್ಲ ಸರ್, ಯಾರು ಹೇಳ್ತಾರೆ ಈಗ? ಈಗ ಹೈಕಮಾಂಡ್ ಅಲ್ಲಿ ಏನಾಗ್ತಾ ಇದೆ ಅಂತ ಅಟ್ಲೀಸ್ಟ್ ಒಂದು 60% ಅನ್ನ ನಂಗೆ ಗೊತ್ತಿರ್ಬೇಕಲ್ಲ. ಮತ್ತೆ ಮುಂಚೆ ತರ ಅಲ್ಲಲ್ಲ. ಅಬ್ಸಲ್ಯೂಟ್ಲಿ ನಾಟ್. ವಿ ಆರ್ ವಿತ್ ಅವರ್ CM. ಇದೇನಿದೆ, ಗವರ್ನರ್ ಅವರು ಒಂದು ಗವರ್ನರ್ ಕಚೇರಿಯನ್ನ ಮತ್ತೆ ಗವರ್ನರ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ BJP ಪಕ್ಷವನ್ನ ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಸಂಪೂರ್ಣ ಕುಸಿದೋಗಿದೆ BJP ಅವ್ರದ್ದು. ಅದಕ್ಕೋಸ್ಕರ CBI, IT, ED ಎಲ್ಲ ಮಾಡಿದ್ರು, ಅದು ವರ್ಕೌಟ್ ಆಗಿಲ್ಲ. ಈಗ ರಾಜ್ಯಪಾಲರ ಕಚೇರಿಯನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಬರ್ಲಿ, ಅದೇನಿದೆ ವಾದ ಮಾಡ್ತಾರಲ್ಲ, ನೋಡೋಣ. ಈಗ ನಾನು ಹೇಗೆ ಹೇಳಕ್ಕಾಗ್ತದೆ? ನಾವು ಏನಿದ್ರು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರು ಒತ್ತಡ ತರ್ತಾರೆ. ಈಗ ಇದು ಹೊಸದೇನಿದೆ, ತಮಿಳ್ನಾಡಿನಲ್ಲಿ ಮಾಡ್ತಾ ಇರ್ಲಿಲ್ವಾ? ತಮಿಳ್ನಾಡಿನಲ್ಲಿ ಗವರ್ನರ್ ಅವರೇ ಗವರ್ನರ್ ಸ್ಪೀಚಿಂದ ಹೊರಗೆ ಹೋಗ್ತಾರೆ. ಕೇರಳನಲ್ಲಿ ಗವರ್ನರ್ ಅವರು ರಸ್ತೆನಲ್ಲಿ ಪ್ರತಿಭಟನೆ ಮಾಡ್ತಾರೆ. ವೆಸ್ಟ್ ಬೆಂಗಾಲ್ ಗವರ್ನರ್ ಅವರು ಪೊಲೀಸ್ ಕಮಿಷನರ್ಗಿಂತ ಹೆಚ್ಚಾಗಿ ಆಕ್ಟಿವ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ನಿಮ್ಮ ಜಾರ್ಖಂಡ್ನಲ್ಲಂತೂ CM ಅವರಿಗೆ ಯಾವುದೇ ಕಾರಣ ಇರಲಾರ್ದೆ ಒಳಗೆ ಹಾಕ್ಬೋದು. ಸುಪ್ರೀಂ ಕೋರ್ಟು ಚೀಮಾರಿ ಹಾಕ್ತು CBI, IT, ED ಮತ್ತೆ ರಾಜ್ಯಪಾಲರ ಕಚೇರಿ ದುರುಪಯೋಗಕ್ಕೋಸ್ಕರ. ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆ ಏನು ನಡೀತಾ ಇದೆ? ಅದೇ ರೀತಿ ಎಲ್ಲೆಲ್ಲಿ BJP ದುರ್ಬಲ ಆಗಿದೆ ಪಕ್ಷ ಕಟ್ಟಲಿಕ್ಕೆ ಇವತ್ತು ತನಿಖಾ ಸಂಸ್ಥೆಗಳನ್ನ ಮತ್ತೆ ರಾಜ್ಯಪಾಲರ ಕಚೇರಿಗಳನ್ನ ಉಪಯೋಗ ನರೇಂದ್ರ ಮೋದಿ ಅವರು ಮತ್ತೆ ಶಾ ಅವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ನೋಡಿ, ಕ್ಯಾಬಿನೆಟ್ ಅಂದಾಗ ಇಡೀ ರಾಜ್ಯಕ್ಕೆ ಪರಿಣಾಮ ಬೀರುವಂತ ಏನು ಸಬ್ಜೆಕ್ಟ್ಗಳು ಬರ್ತದೆ. ನಮ್ಮ ಜನರ ನಿರೀಕ್ಷೆ ಏನಂದ್ರೆ, ಈ ಭಾಗದಲ್ಲಿ ನಡೀತಾ ಇದ್ದಾಗ ಹೆಚ್ಚು ನಮ್ಮ ಭಾಗದಲ್ಲಿ ಏನು ಮೂಲಭೂತ ಸೌಕರ್ಯ ಇರ್ಬೋದು ಅಥವಾ ವಿಶೇಷವಾದಂಥ ನೀತಿ ಜಾರಿಗಿರ್ಬೋದು, ಒಂದು ವಿಭಿನ್ನವಾದಂಥ ಏನಾದರೂ ಕೊಡುಗೆ ನಿರೀಕ್ಷೆ ಜನರು ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಸಂಘಟನೆಗಳು ಕೂಡ ನಾನು ವೈಯಕ್ತಿಕವಾಗಿ ಮಾತನಾಡಿದಾಗ ಅವ್ರವ್ರ ಬೇಡಿಕೆಗಳನ್ನು ಕೊಟ್ಟಿದ್ದೆ. ಇಡೀ ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳ ಜನರ ನಿರೀಕ್ಷೆಗೆ ತಕ್ಕಂಗೆ ಸಭೆ ನಡೆಸೋದು ಕಷ್ಟ ಆಗ್ಬೋದು. ಬಟ್ ಓವರಾಲ್ ನಮ್ಮ ಭಾಗದಲ್ಲಿ ಏನು ಮೂಲಭೂತ ಸೌಕರ್ಯಗಳಿರ್ಬೋದು ಅಥವಾ ಯಾವುದಾದ್ರೂ ಅಭಿವೃದ್ಧಿಯ ನೀಲಿ ನಕ್ಷೆ ಹಾಕೋದಕ್ಕೆ ಹಸಿರು ನಿಶಾನೆ ಇರ್ಬೋದು, ಅದೆಲ್ಲ ನಾವು ಮಾಡ್ಬೋದು. ಆ ನಿಟ್ಟಿನಲ್ಲೇ ಇವತ್ತು ಪ್ರತಿಯೊಂದು ಜಿಲ್ಲೆನಲ್ಲೂ ಜಿಲ್ಲಾ ಉಸ್ತುವಾರಿಗಳು ಸಭೆಗಳನ್ನು ಮಾಡಿ ಅಲ್ಲಿ ಯಾವ್ಯಾವ ಯೋಜನೆಗಳನ್ನು ನಾವು ತರಬಹುದು ಜಾರಿಗೆ ಅಂತ ಒಂದು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಎಲ್ಲ 100% ನಾವು ಕೂಡ ಒತ್ತಾಯ ಮಾಡಿದ್ದು, ನಾನೇ ನಮ್ಮ ಎಲ್ಲ ಸಂಪುಟದ ಸಹೋದ್ಯೋಗಿಗಳಿಗೆ ನಾನು ಮನವಿ ಮಾಡಿಕೊಂಡಿದ್ದು, ಅಲ್ಲಿ ಇದು ದಶಮಾನೋತ್ಸವ ಇದೆ, ಪದೇ ಪದೇ ಮಾಡೋದ್ರಲ್ಲೂ ಏನು ಉಪಯೋಗ ಆಗೋದಿಲ್ಲ. ಸೊ ಆಮೇಲೆ ಕಾಟಾಚಾರಕ್ಕೂ ಕೂಡ ಮಾಡಬಾರ್ದು. ನೀವು ಹೇಳ್ದಂಗೆ ನಮ್ಮ ಭಾಗದ ಜನರ ನಿರೀಕ್ಷೆಗಳು, ಆಶೆಗಳಿಗೆ ನಾವು ಅವರಿಗೆ ಒಂದು ಸ್ಪಂದಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. 100% ನೋಡಿ, ಇದು ಬರೀ ನಮ್ಮ ಭಾಗಕ್ಕಂತಲ್ಲ, ಈ ನಿರುದ್ಯೋಗ ಸಮಸ್ಯೆ ಜ್ವಲಂತ ಸಮಸ್ಯೆ ಇದೆ. ಹೋದ ಬಾರಿ ಕ್ಯಾಬಿನೆಟ್ನಲ್ಲಿ ತಾವು ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ನೋಡಿದರೆ ನಮ್ಮ ಕರ್ನಾಟಕ ಅಂತ ಒಂದು ಹೊಸ ಯೋಜನೆ ನಾನೇ ತಂದಿರೋದು. ಓವರಾಲ್ ಏನಿಲ್ಲ ಅಂದ್ರೂ ಒಂದು 300 ಕೋಟಿ ಯೋಜನೆ, ಅದರಲ್ಲಿ 100 ಕೋಟಿ ನಮ್ಮ ರಾಜ್ಯ ಸರ್ಕಾರದ್ದು, ಇನ್ನು 200 ಕೋಟಿ CSR ಮತ್ತು ಕಾರ್ಪೊರೇಟ್ ಡೆವಲಪ್ಮೆಂಟ್ ಫಂಡಲ್ಲಿ ಬರುವಂಥ ಯೋಜನೆ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಯುವಕರಿಗೆ ಆದ್ಯತೆ ಕೊಡಬೇಕು ಅಂದ್ಬಿಟ್ಟೆ ನಾನು ಆ ಯೋಜನೆಯನ್ನು ಜಾರಿಗೆ ತಂದಿದ್ದು. ಬಹುಶಃ ಇನ್ನೂ 1.5-2 ತಿಂಗಳ ಒಳಗಡೆ ಅದು ಅನುಷ್ಠಾನ ಆಗುತ್ತೆ. ಶರಣ್ ಪ್ರಕಾಶ್ ಸಾಹೇಬ್ರ ಇಲಾಖೆ ಮತ್ತು ನಮ್ಮ ಇಲಾಖೆ ಸೇರಿ ನಮ್ಮ ಭಾಗದ ಯುವಕರಿಗೆ ಮೋರ್ ಎಂಪ್ಲಾಯಬಲ್ ಮಾಡಬೇಕು ಅಂತ ಇದೆ. ಉದ್ಯೋಗ 100% ಎಂಪ್ಲಾಯ್ಮೆಂಟ್ ಕೊಡ್ಸೋದು ಕಷ್ಟ ಆಗ್ತದೆ, ಆದರೆ ವಿ ವಿಲ್ ಎನ್ಶೋರ್ ಅವರ್ ಯಂಗ್ಸ್ಟರ್ಸ್ ಆರ್ ದ ಮೋಸ್ಟ್ ಎಂಪ್ಲಾಯಬಲ್
ಏನೇ ಅವರಿಗೆ ತರಬೇತಿ ಬೇಕಾಗಿದೆ, ಅವರಿಗೆ ಯಾವ ಸ್ಕಿಲ್ ಸೆಟ್ಸ್ ಬೇಕಾಗಿದೆ ಅದನ್ನ 100% ನಾವು ಕೊಡಿಸ್ತೀವಿ ಅದರಲ್ಲಿ.